ಇವರೇ. ನಮಸ್ತೆ. ನಮಸ್ತೆ. ಅದಿತಿ, ಇವ್ರು ಯಾರೇ? ನಾನಿವತ್ತು ಮೊದಲನೇ ಸಾರಿ ನೋಡ್ತಾ ಇದ್ದೀನಿ. ಲಕ್ಷ್ಮ, ಅದೇ ಅವತ್ತು ಪಾರ್ಕಿಂಗ್ ಪ್ಲೇಸ್ನಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ರು, ನಾನು ಹೋಗಿ ಕೊಟ್ಟೆ ಅಂತ ಹೇಳಿಲ್ವಾ? ಅವರೇ ಇವರು. ಇದನ್ನೆಲ್ಲ ನನಗೆ ಯಾವಾಗ ಹೇಳಿದೆ? ನಾನು ನಿನಗೆ ಹೇಳಿದ್ದೀನಿ, ನೀನು ಮರ್ತೋಗಿದ್ಯಾ? ಇವರು ನಮ್ಮಮ್ಮ ಲಕ್ಷ್ಮಿ. ನಾನು ಇವ್ರನ್ನ ಪ್ರೀತಿಯಿಂದ ಲಕ್ಷ್ಮಿ ಅಂತ ಕರಿತೀನಿ. ನನ್ನ ಹೆಸರು ವಿಶಾಲಾಕ್ಷಿ. ಇವ್ರು ನಮ್ಮ ಮನೆಯವರು ವಿಶ್ವನಾಥ್ ಅಂತ. ಸರಿ, ನೀವು ಕೂತಿರಿ, ನಾನೀಗ ಬಂದೆ. ಅಯ್ಯೋ, ಸುಮ್ಮನೆ ಇದೆಲ್ಲ ಯಾಕೆ? ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ಇವಳು ನನ್ನ ತಂಗಿ ಮೀರಾ. ನಮಸ್ಕಾರ. ಹೌದು, ನೀವು ಮನೆವರೆಗೂ ಬಂದ ವಿಷಯ? ನಾವು ಶಂಕರ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅವ್ರು ಇದೇ ಮನೇಲಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲಿಗೆ ಹುಡ್ಕೊಂಡು ಬಂದ್ವಿ. ಶಂಕರನ್ ನೋಡೋದಕ್ಕೆ ಬಂದ್ರ? ಅವನ ಜೊತೆ ಏನು ಮಾತಾಡಬೇಕಿತ್ತು? ಅದು ಪರವಾಗಿಲ್ಲ, ಹೇಳಿ. ಏನಿಲ್ಲ ಮೇಡಮ್, ಹಳ್ಳಿಲಿ ಒಂದು ಲ್ಯಾಂಡ್ ಡೀಲ್ ಇತ್ತು. ಶಂಕರ್ ಅವ್ರು ಮನ್ಸು ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ಗೊತ್ತಾಯಿತು. ಅವ್ರನ್ನ ಹುಡುಕೊಂಡು ಹಳ್ಳಿಗೆ ಹೋಗಿದ್ವಿ. ಅವ್ರು ಅಲ್ಲಿಲ್ಲ, ಇಲ್ಲಿದ್ದಾರೆ ಅಂತ ಅಡ್ರೆಸ್ ಕೊಟ್ಟರು. ಬರೋವಾಗ ಅದು ಮಿಸ್ ಆಯಿತು. ಅಣ್ಣನ ಅಡ್ರೆಸ್ ಮಿಸ್ ಆಗಿದ್ರೆ ಅವ್ನು ಫೋನ್ ಮಾಡಿದರೆ ಅವ್ನು ಸಿಗ್ತಿದ್ದ. ಆದರೆ ಇವರು ಏನೇನೋ ಸುತ್ತಿ ಬಳಸಿ ಹೇಳ್ತಿದ್ದಾರೆ ಅಂದರೆ ಏನೋ ಮಿಸ್ ಹೊಡಿತಿದೆ ಅನಿಸುತ್ತೆ. ಹೌದಾ? ಇಷ್ಟು ಚಿಕ್ಕ ವಿಷಯಕ್ಕೆ ಇಲ್ಲಿವರೆಗೂ ಬಂದ್ರಾ? ಅಂದಾಗೆ ನಿಮ್ದು ಯಾವ ಊರು? ಅದೇ ಊರು. ಸಿದ್ದಾಪುರನಾ? ಸಿದ್ದಾಪುರ ಅಲ್ಲ, ಸಿದ್ದಾಪುರದ ಪಕ್ಕ ಮಾದೇವಪುರ ಅಂತ ಇದೆಯಲ್ಲ, ಆ ಊರು. ನಿಮ್ಗೆ ಆ ಊರಿನ ಬಗ್ಗೆ ಗೊತ್ತಿಲ್ವೇನೋ ಅಂತ ಹಾಗಂದೆ ಅಷ್ಟೆ. ಹೌದಾ? ಮಹದೇವಪುರದಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾಳೆ. ಲಕ್ಷ್ಮಿ, ಒಂದು ನಿಮಿಷ. ಅದಿತಿ, ಒಂಚೂರು ಮಾತಾಡ್ತಾ ಇರೋ, ಒಂದೇ ನಿಮಿಷ ಬಂದ್ಬಿಡ್ತೀನಿ. ಕಾಫಿ ಕುಡೀರಿ. ಏನ್ ಮೀರಾ? ಏನಿಲ್ಲ ಲಕ್ಷ್ಮಿ, ನಮ್ಮ ಅಣ್ಣ ಈಗ ತಾನೇ ಹೊಡೆದಾಟ ಬಡ್ದಾಟ ಎಲ್ಲ ಬಿಟ್ಟು ಹೊಸ ಜೀವನ ಶುರು ಮಾಡಿದ್ದಾನೆ. ಅದು ನಿಮಗೂ ಗೊತ್ತು ತಾನೆ? ಗೊತ್ತಿದೆ. ಈಗ ಏನಾಯ್ತು? ನಾವೇನಾದರೂ ಇವ್ರಿಗೆ ಪರಿಚಯ ಮಾಡಿಸ್ಕೊಟ್ರೆ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಮತ್ತೆ ಅದೇ ಹಳೆ ಕೆಲಸ ಶುರು ಮಾಡ್ತಾನೆ. ಅದೆಲ್ಲ ಬೇಕಾ? ಹೌದು, ನೀನು ಹೇಳೋದು ಸರಿಯಾಗೇ ಇದೆ. ಶಂಕರ ಈಗ ತಾನೇ ಹೊಡೆದಾಟದಿಂದ ಹೊರಗಡೆ ಬಂದು ಪ್ರೀತಿ ಮದುವೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅವ್ನು ಸಂತೋಷವಾಗಿದ್ದರೆ ಸಾಕು. ಇವ್ರ ಜೊತೆ ನಾನು ಮಾತಾಡ್ತೀನಿ, ಬಾ. ಸಾರಿ, ಕಾಯಿಸ್ಬಿಟ್ಟೆ. ಅದು ಶಂಕರ ಹೊರಗಡೆ ಹೋಗಿದ್ದಾನೆ. ಅವ್ನು ಬರೋದಕ್ಕೆ 2-3 ದಿನ ಆಗುತ್ತೆ.